ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳೊಂದಿಗೆ ಕ್ಷೇತ್ರಕ್ಕೆ ಬಂದು 77ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲೆಂದು ಪ್ರಸ್ತುತ 77ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ ನಾಗದೇವತಾ ಮಾತೆ, ನಿನ್ನ ಆಶೀರ್ವಾದ ಅನುಗ್ರಹವಿಲ್ಲದೆ ಒಂದು ಹುಲ್ಲುಕಡ್ಡಿಯೂ ಸಹ ಅಲುಗಾಡುವುದಿಲ್ಲವೆಂದು ನಾನು ಭಾವಿಸಿದ್ದೇನೆ. ಹಾಗೂ ನಮ್ಮ ಹಿರಿಯರು ಮತ್ತು ಪುರಾಣ ಪುಣ್ಯಕಥೆಗಳಲ್ಲಿ ತಿಳಿಸಿರುವ ಹಾಗೆ ಕೊನೆಗೆ ಗೆಲ್ಲುವುದು ಧರ್ಮ ಒಂದೇ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾನು ಎಂಬ ಅಹಂ ಮತ್ತು ನಮ್ಮಲ್ಲಿ ಮೂಡುವಂತಹ ನಾನು ಎಂಬ ಮಾಯೆಯನ್ನು ದೂರಾಗಿಸಿಕೊಂಡು ಅಮ್ಮನವರ ಸೇವೆಯನ್ನು ಮಾಡುತ್ತಾ ಬಂದಲ್ಲಿ ಅಮ್ಮನವರು ಸದಾಕಾಲ ಭಕ್ತಾದಿಗಳನ್ನು ಕಾಪಾಡುತ್ತಾರೆಂದು ಮನಗಂಡಿದ್ದೇವೆ. ಪ್ರಸ್ತುತ ಈ 77ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಅಮ್ಮನವರಲ್ಲಿ ನಮ್ಮ ಹರಕೆ ಏನೆಂದರೆ, ಅಮ್ಮ ತಾಯಿ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ ಶ್ರೀ ನಾಗದೇವತಾ ಮಾತೆ ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರನ್ನು ಕಾಪಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಯೇ ಎಂದು ಪ್ರಸ್ತುತ ಈ 77ನೇ ಸುತ್ತಿನ ಪಾದಯಾತ್ರೆಯಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಿದ್ದೇವೆ. ಅಮ್ಮ ತಾಯಿ ಜಗನ್ಮಾತೆ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ ಶ್ರೀ ಈ ಕ್ಷೇತ್ರದ ಭದ್ರತಾ ದೇವತೆಯಾದಂತಹ ಶ್ರೀ ನಾಗದೇವತಾ ಮಾತೆ ಸರ್ವರನ್ನು ರಕ್ಷಿಸಿ ಸರ್ವರನ್ನೂ ಕಾಪಾಡುತ್ತಾಯೇ. ಹಾಗೂ ನನ್ನ ಸಹೋದರನಾದಂತಹ ಶ್ರೀಯುತ ಜಿ ನವೀನ್ ಕುಮಾರ್ ಅವರ ಕಡೆಯಿಂದ ಸಾಕಷ್ಟು ದೇವತಾ ಕೆಲಸ ಕಾರ್ಯಗಳು ಬಾಕಿ ಉಳಿದಿವೆ. ತಾಯಿ ಅವನಿಗೆ ಶಕ್ತಿಯನ್ನು ನೀಡು, ಅವನ ಸಮಸ್ಯೆಗಳೆಲ್ಲವನ್ನು ದೂರಾಗಿಸಿ ಅವನ ಮನಸ್ಸಿನಿಚ್ಛೆಯಂತೆಯೇ ಭವಿಷ್ಯದ ದಿನಗಳಲ್ಲಿ ಅವನ ಕಡೆಯಿಂದ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಜರುಗಬೇಕಾಗಿದೆ. ತಾಯಿ ಅವುಗಳೆಲ್ಲವೂ ಸಹ ನಿನ್ನ ಆಶೀರ್ವಾದ ಇರಲೆಂದು ಈ ಪ್ರಸ್ತುತ 77ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಮ್ಮ ಮಾತೆ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ, ಅಂದು ನಾನು ಈ ಕ್ಷೇತ್ರಕ್ಕೆ ಬಂದಾಗ ನನ್ನಲ್ಲಿ ಒಂದು ಕಲ್ಪನೆಯನ್ನು ಮೂಡಿಸಿದೆ. ತಾಯಿ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಕ್ಷೇತ್ರದ ಸಕಲ ಸರ್ವ ಭಕ್ತಾದಿಗಳಿಗೆ ಅನುಕೂಲಕರವಾಗಲೆಂದು ವಿಶಾಲವಾದ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ಹಾಗೆಯೇ ಶ್ರೀ ಪಿಪಿಡಿ ಕ್ಷೇತ್ರದ ಮೂಲ ಮತ್ತು ಅಗ್ರಗಣ್ಯ ಮತ್ತು ಪ್ರಧಾನ ದೇವಸ್ಥಾನದ ಆವರಣದಲ್ಲಿ ಸ್ವಲ್ಪವೇ ಕಲ್ಲು ಹಾಸನ್ನು ಹಾಕಲಾಗಿರುತ್ತದೆ. ಅಂದು ಅಮ್ಮನವರು ನನಗೆ ಜ್ಞಾನಾರ್ಜನೆ ನೀಡಿ ಇಲ್ಲಿರುವಂತಹ ಭವಿಷ್ಯದ ಈ ಕ್ಷೇತ್ರದ ಭಕ್ತಾದಿಗಳಿಗೆ ಅನುಕೂಲಕರವಾಗಲೆಂದು ಮೂಲ ದೇವಸ್ಥಾನದ ಆವರಣದಲ್ಲಿಯೂ ಸಹ ನೂತನ ದೇವಸ್ಥಾನದಲ್ಲಿ ಹಾಕಲಾಗಿರುವಂತೆ ಕಲ್ಲು ಹಾಸನ್ನು ಹಾಕಬೇಕೆಂದು ತೀರ್ಮಾನಿಸಲಾಯಿತು. ಹಾಗೆಯೇ ಪ್ರಾಥಮಿಕವಾಗಿ ಈ ಕಲ್ಲು ಹಾಸನ್ನು ಹಾಕಲು ಇಲ್ಲಿದ್ದಂತಹ ಕೆಲವು ಅಡೆತಡೆಗಳನ್ನು ನೋಡಿ ಕೆಲವೊಂದು ಅಮ್ಮನವರು ನೀಡಿದಂತಹ ಆಲೋಚನೆಗಳಂತೆಯೇ ಕಲ್ಲು ಹಾಸನ್ನು ಹಾಕಲು ನಿರ್ಧರಿಸಲಾಯಿತು. ಹಾಗೆಯೇ ಪ್ರಸ್ತುತ ಶ್ರೀ ಪುಟ್ಟಮ್ಮ ಗುಂಡಪ್ಪನವರ ಕುಟುಂಬ ಸದಸ್ಯರ ಸಮಕ್ಷಮದಲ್ಲಿ ಸಂಕ್ರಾಂತಿ ಹಬ್ಬದ ದಿನದಂದು ಈ ಕ್ಷೇತ್ರಕ್ಕೆ ಬಂದು ಪೂಜೆಯನ್ನು ಕೈಗೊಂಡು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣದಲ್ಲಿ ವಿಶಾಲವಾಗಿ ಕಲ್ಲು ಹಾಸನ್ನು ಹಾಕುವ ಉದ್ದೇಶದಿಂದ ಇಲ್ಲಿ 3
ಬೇವಿನ ಮರಗಳನ್ನು ನೆಡಬೇಕೆಂದು ತೀರ್ಮಾನಿಸಿ ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳಂತೆ ಶ್ರೀಮತಿ ಪುಟ್ಟಮ್ಮ ಗುಂಡಪ್ಪನವರ ಹಾಗೂ ಅವರ ಸರ್ವ ಸದಸ್ಯ ಕುಟುಂಬಸ್ಥರು ಹಾಗೂ ಭಕ್ತಾದಿಗಳ ಸಮಕ್ಷಮದಲ್ಲಿ ಅಮ್ಮನವರ ನೇರಕ್ಕಾದಂತೆ ಇಲ್ಲೊಂದು ಬೇವಿನ ಸಸಿಯನ್ನು ನೆಡಲಾಯಿತು. ತದನಂತರ ಮೂಲ ದೇವಸ್ಥಾನದ ಬಲಭಾಗಕ್ಕಾದಂತೆ ಮತ್ತೊಂದು ಬೇವಿನ ಸಸಿಯನ್ನು ನೆಡಲಾಯಿತು ಹಾಗೂ ಮೂಲ ದೇವಸ್ಥಾನದ ದೇವಮೂಲಗಾದಂತೆ ಇಲ್ಲಿಯೂ ಸಹ ಒಂದು ಬೇವಿನ ಸಸಿಯನ್ನು ನೆಡಲಾಯಿತು. ತದನಂತರ ಅಮ್ಮನವರಿಗೆ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡು ಎಲ್ಲರೂ ಸಹ ಕೈ ಮುಗಿದು ಅಂದು ವಿಸ್ತರಣೆಯ ಒಂದು ಪ್ರಾಥಮಿಕ ಹಂತವನ್ನು ಮುಂದುವರಿಸಲಾಯಿತು. ಅಮ್ಮ ತಾಯೇ ಸದಾಕಾಲ ಈ ಕ್ಷೇತ್ರದ ಸೇವೆಯನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಮುನ್ನಡೆದುಕೊಂಡು ಹೋಗುವಂತಹ ಒಂದು ಸೌಭಾಗ್ಯ ಮತ್ತು ಅವಕಾಶವನ್ನು ನೀಡುತ್ತಾಯೆ ಎಂದು ಈ 77ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಎಂದಿನಂತೆ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಮಹಾಮಾತೆ, ನಿನ್ನ ಆಶೀರ್ವಾದ ಮತ್ತು ಅನುಗ್ರಹವಿಲ್ಲದೆ ಒಂದೇ ಒಂದು ಹುಲ್ಲು ಕಡ್ಡಿಯೂ ಸಹ ಅಲುಗಾಡುವುದಿಲ್ಲ ತಾಯಿ. ಅಮ್ಮ ಈ ದಿನ ಕ್ಷೇತ್ರಕ್ಕೆ ಬಂದು ನೀನು ಕೊಟ್ಟಂತಹ ಜ್ಞಾನಾರ್ಜನೆಯಂತೆ ಅಂದು ಈ ಕ್ಷೇತ್ರದ ವಿಸ್ತರಣೆ ಮತ್ತು ಅಭಿವೃದ್ಧಿಯ ಹಂತದಲ್ಲಿ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ವಿವಿಧ ಹಂತಗಳನ್ನು ವಿವರಿಸುತ್ತಿದ್ದೇನೆ ತಾಯಿ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳು ಬಾಕಿ ಉಳಿದೆ ತಾಯಿ. ಆ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಶಕ್ತಿಯನ್ನು ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಸಕಲ ಸರ್ವ ಗ್ರಾಮಸ್ಥರಿಗೆ ನೀಡು ಎಂದು ಪ್ರಸ್ತುತ 77ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ ತಾಯಿ. ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಆಶೀರ್ವದಿಸಿ ಅವರ ಕಷ್ಟಗಳೆಲ್ಲವನ್ನು ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ತಾಯಿಯೇ ಎಂದು ಪ್ರಸ್ತುತ ಈ 77ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.